ಈಗ ಧರ್ಮದೇವತೆಗಳ ಹೆಸರು ಬಂತಿಲ್ಲಿ. ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಗಟ್ಟು ನೋಡೋಕೆ ಹೇಳ್ತಾರೆ, ನಾವು ಮಾಡ್ತೇವೆ, ನಿಮ್ಮ ಮೂಲಕ ಮಾಡ್ತೇವೆ, ನೀವು ನಿಮಿತ್ತ ಮಾತ್ರ, ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ. ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ, ನಾನು ನಿಮಿತ್ತ ಮಾತ್ರ ಮಾಡೋರೆಲ್ಲ ಧರ್ಮದೇವತೆಗಳು. ಅವ್ರು ಹೇಳ್ತಾರೆ, ಹೆಚ್ಚು ಕಮ್ಮಿ ಆದರೆ ಕೈಯಲ್ಲಿ ಕಣ್ಣಿಗೆ ಹೋಗ್ಬಿಟ್ಟು ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ, ಬೀಳೋ ಶಬ್ದ ಕೇಳಿದ್ದು. ಇವತ್ತು ಎಳ್ಳಿನಷ್ಟಿದ್ದು ಕುಮಳ ಎನ್ನುವುದಾದ್ರು ಕುಮಳದ ಕುರಿದು ಹೋಗೋರ ಕಡೆ ಅಂತ ಹೇಳಿದೆ. ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ, ಯಾಕೆ ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಅವರು ಹೇಳ್ತಾರೆ. ಏನಂತಂದರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಕ್ಷಮೆ ಪಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಬೆರಕೆಯಲ್ಲಿ ಹಾಲು ಕೊಟ್ಟು ಸಾಕಿದ್ರಂತೆ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇದೆ.